ಇನ್ಸ್ಟೆಂಟಾಗಿ ಟೊಮೊಟೊ ತೊಕ್ಕು ಅಂದರೆ ಟೊಮೊಟೊ ಉಪ್ಪಿನಕಾಯಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಟೊಮೊಟೊನ ಬಿಸಿಲಲ್ಲಿ ಒಣಗಿಸೋ ಕೆಲಸ ಇಲ್ಲ. ಆಗಿಂದಾಗಲೇ ಬರೀ 20 ನಿಮಿಷದಲ್ಲಿ ಟೊಮೊಟೊ ತೊಕ್ಕನ್ನು ಮಾಡ್ಕೋಬೋದು. ಹಾಗೆ 6 ತಿಂಗಳು ಸ್ಟೋರ್ ಮಾಡಿಟ್ಕೋಬೋದು. ಮೊದಲು ಚೆನ್ನಾಗಿ ಕಲರ್ ಬಂದಿರಬೇಕು. ನೋಡ್ತಾ ಇದ್ದೀರಾ, ಈ ರೀತಿ ಕೆಂಪಗಿರಬೇಕು ಟೊಮೊಟೊ. ಹಣ್ಣಾಗಿದ್ದರೆ ತೊಕ್ಕು ಚೆನ್ನಾಗಿ ಬರುತ್ತೆ. ಈಗ ಈ ಟೊಮೊಟೊನ ನೀರಲ್ಲಿ ಹಾಕ್ಬಿಟ್ಟು ಮೊದಲು ನೀಟಾಗಿ ತೊಳೆದಿಟ್ಬಿಡೋಣ. ತೊಳೆದ್ಬಿಟ್ಟು ನೀರೊಂದು ಸ್ವಲ್ಪನೂ ಇರಬಾರ್ದು, ಆ ರೀತಿ ನೀಟಾಗಿ ಒರೆಸಿಟ್ಕೋಬೇಕು. ನಾವೊಂದು ಕಾಟನ್ ಬಟ್ಟೆನಲ್ಲಿ ಒರೆಸಿಟ್ಕೊಂಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ಎಲ್ಲ ಈ ರೀತಿ ಒರೆಸಿಟ್ಟಿದ್ದೀನಿ. ನೀರಿತ್ತು ಅಂದರೆ ಟೊಮೊಟೊ ತೊಕ್ಕು ಕೆಡ್ತು ಅಂತಲೇ ಅರ್ಥ. ಅದರಿಂದ ಈ ರೀತಿ ಒರೆಸ್ಬಿಟ್ಟು ಆ ಟೊಮೊಟೊನಲ್ಲಿ ಮೇಲಿರುತ್ತಲ್ವ, ಈ ತೊಟನ ತೆಗೆದುಬಿಟ್ಟು 4 ಭಾಗ ಮಾಡಿಟ್ಕೊಳ್ತಾ ಇದ್ದೀನಿ. ಚಿಕ್ಕ ಟೊಮೊಟೊ ಅಲ್ವಾ, 4 ಭಾಗ ಆದರೆ ಸಾಕು. ನೋಡಿ, ನಾನು ತೊಗೊಂಡಿರೋದು 1 kgಯಷ್ಟು ಟೊಮೊಟೊ. 1 kg ಟೊಮೊಟೊಗೆ ನಿಮಗೆ ಮೆಜರ್ಮೆಂಟ್ ಸಮೇತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ನಾವು ಕಟ್ ಮಾಡಿಟ್ಟಿರೋಂಥ ಟೊಮೊಟೊ ಪೂರ್ತಿಯಾಗಿ ಸೇರಿಸ್ಕೊಳ್ಳೋಣ. ಪೂರ್ತಿ ಸೇರಿಸಿದ ನಂತರ 150 ಗ್ರಾಮಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಕ್ಲೀನ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ ಸಮೇತ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಈಗ ಒಂದು 10ರಿಂದ 15 ನಿಮಿಷನಾದರೂ ನಾವು ಬೇಯಿಸ್ಕೋಬೇಕು. ಆಗಾಗ ಸೆಂಟ್ರಲ್ಲಿ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ತಾ ಇರಿ, ಇಲ್ಲ ಅಂದರೆ ತಲ ಹಿಡಿಯೋ ಚಾನ್ಸಸ್ ಇರುತ್ತೆ. ನೀರು ಬಿಟ್ಕೊಂಡಿದೆ ಅಲ್ವಾ, ಮತ್ತೆ ಡ್ರೈ ಆಗಿ ಟೊಮೊಟೊನು ಮೆತ್ತಗಾಗುತ್ತೆ. ಅಲ್ಲಿವರೆಗೂ ನೀವು ಬೇಯಿಸ್ಕೋಬೇಕಾಗುತ್ತೆ. ಓಕೆ, ಈಗ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಟೊಮೊಟೊ ಅಂತೂ ಮೆತ್ತಗೆ ಬೆಂದೋಗಿದೆ ಅಲ್ವಾ, ಹಾಗೆ ಕಡಿಮೆನೂ ಆಗಿದೆ. ಈಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಟೊಮೊಟೊ ಪೂರ್ತಿ ತಣ್ಣಗಾಗಲಿ ಸೈಡಲ್ಲಿ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಪೌಡರನ್ನು ರೆಡಿ ಮಾಡಬೇಕು. ಮೈನ್ ಇಂಗ್ರೀಡಿಯೆಂಟ್ ಇದು. ಒಂದು ಕಡಾಯಿ ಬಿಸಿ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ಟವನ್ನು ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಹಾಗೆ 2 ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆನೂ ಅಷ್ಟೇ ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರುತ್ತಲ್ವ, ಆಗ್ಲೇ ತೆಗೆದಿಟ್ಬಿಡಿ. ತುಂಬಾ ನಾವು ಸೀದಿಸಬಾರ್ದು, ಈ ಥರ ಫ್ರೈ ಆದರೆ ಸಾಕು. ಈಗ ಇದು ಅಷ್ಟೇ ಪೂರ್ತಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮೆತ್ತಗೆ ನಾವು ಪೌಡ್ರ್ ಮಾಡಿಟ್ಕೋಬೇಕು. ಕುಟ್ಟನ್ಗೆ ಇತ್ತು ಅಂದರೆ ಅಲ್ಲಿ ಕುಟ್ಕೊಂಬಿಡಿ, ಸೂಪರಾಗಿರುತ್ತೆ, ಘಮನೂ ಚೆನ್ನಾಗಿರುತ್ತೆ. ಓಕೆ, ಇದು ರೆಡಿ ಆಗೋಯಿತು. ನಾನೊಂದು ಮಿಕ್ಸಿ ಜಾರನ್ನು ತೊಗೊಂಡು ನಾವು ಬೇಯಿಸಿಟ್ಟಿರೋಂಥ ಟೊಮೊಟೊ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಇಡಿಸುತ್ತೋ ಅಷ್ಟನ್ನು ಹಾಕಿ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಒಂದು 3 ಸಲ ಮಾಡಿದ್ರೆ ಸಾಕು. ಚಟ್ನಿ ಥರ ಮೆತ್ತಗೆ ರುಬ್ಬಾರ್ದು, ತರ್ತರಿಯಾಗಿ ರುಬ್ಬಿಟ್ಕೋಬೇಕು. ನಂತರ ನಾವು ಮೆಂತ್ಯ ಕಾಳನ್ನು ಫ್ರೈ ಮಾಡಿದ್ವಲ್ಲ, ಅದೇ ಕಡಾಯಲ್ಲೇ 300 ml ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಾಸಿವೆನೂ ಸೇರಿಸ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂತ ಸೌಂಡ್ ಬರ್ತಾ ಇದೆ. ಈಗ 4 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 5-6 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಒಂದು 4-5 ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ತೊಕ್ಕಲ್ಲಿ ಬೆಳ್ಳುಳ್ಳಿ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ. ಅದರಿಂದ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಳ್ಳಿ. ಇಷ್ಟಪಡೋರು ಇನ್ನೂ ಸ್ವಲ್ಪ ಹೆಚ್ಚಿಗೆನೂ ಸೇರಿಸ್ಕೋಬೋದು. ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಈ ಥರ ಕಲರ್ ಚೇಂಜ್ ಆದ ನಂತರ ನಾವು ಖಾರದ ಪುಡಿನ ಸೇರಿಸ್ಕೋಬೇಕು. ನಾನು 4 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 kgಗೆ 4 ಟೇಬಲ್ ಸ್ಪೂನಷ್ಟು ಕರೆಕ್ಟಾಗಿರುತ್ತೆ. 3 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಹಾಗೆ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಹಿಂಗು ಸೇರಿಸ್ತಾ ಇದ್ದೀನಿ. ನಾವು ಖಾರದ ಪುಡಿ ಎಣ್ಣೆನಲ್ಲೇ ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ತೊಕ್ಕು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಟೊಮೊಟೊ ಸೇರಿಸಿದ ನಂತರ ಹಾಕೋದಕ್ಕಿಂತ ಎಣ್ಣೆಲೇ ಹಾಕ್ಕೊಂಬಿಡಿ. ನೋಡಿ, ನೀವು ಲಾಸ್ಟಲ್ಲಿ ಒಂದೊಳ್ಳೆ ಕಲರ್ ಬಂದಿರುತ್ತೆ. ಈಗಲೇ ನಿಮಗೆ ಗೊತ್ತಾಗ್ತಿರ್ಬೋದಲ್ವ. ರುಬ್ಬಿಟ್ಟಿರೋ ಅಂಥ ಟೊಮೊಟೊ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದರೆ ನಾಲ್ಗೆಲ್ಲಿ ನೀರು ಬರ್ತಾ ಇದೆ. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಮೊದಲು ಸ್ಟೌವನ್ನು ಸಿಮ್ಮಲ್ಲಿಟ್ಬಿಡಿ. ನಂತರ ಒಂದು 10ರಿಂದ 15 ನಿಮಿಷನಾದರೂ ಬೇಯಿಸ್ಕೋಬೇಕು. ಟೊಮೊಟೊ ಆಲ್ರೆಡಿ ಬೇಯಿಸಿದ್ದೀವಿ, ಆದರೆ ಉಪ್ಪು ಖಾರ ಎಲ್ಲ ನಮಗೆ ಹೊಂದ್ಕೋಬೇಕಲ್ವ, ಅದರಿಂದ ನಿಧಾನಕ್ಕೆ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಿಸಿ ಮಾಡೋದ್ರಿಂದ ತುಂಬ ದಿನ ನಾವು ಸ್ಟೋರ್ ಮಾಡಿನೂ ಇಟ್ಕೋಬೋದು. ಫ್ರಿಜ್ಜಲ್ಲಿಟ್ಟರೆ 6 ತಿಂಗಳು, ಆಚೆ ಇಡೋದಾದರೆ 3 ತಿಂಗಳು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಸೆಂಟ್ರಲ್ಲಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಈಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಸೂಪರಾಗಿ ಆಗಿದೆ ಅಲ್ವಾ. ಎಣ್ಣೆ ಎಲ್ಲ ಮೇಲ್ ಬಿಟ್ಕೊಂಡು ಡಾರ್ಕ್ ಕಲರ್ ಬಂದಿದೆ, ನೀವು ನೋಡ್ತಾ ಇರ್ಬೋದು.
ನಾರ್ಮಲಾಗಿ ಟೊಮೊಟೊನ ಬಿಸಿಲಲ್ಲಿ ಒಣಗಿಸಿ 4-5 ದಿನ ನಾವು ತೊಕ್ಕನ್ನು ಮಾಡ್ಕೊಳ್ತೀವಿ. ಆದರೆ ಈ ಟೊಮೊಟೊ ತೊಕ್ಕು ಇನ್ಸ್ಟೆಂಟಾಗಿ ಬರೀ 20 ನಿಮಿಷದಲ್ಲಿ ಮಾಡ್ಕೋಬೋದು. ಅನ್ನ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಖಂಡಿತ ಫ್ರೆಂಡ್ಸ್, ನಿಮ್ಮ ಮನೇಲೂ ಅಷ್ಟೇ ಇದೇ ರೀತಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.